ಹಲೋ ಫ್ರೆಂಡ್ಸ್, ನಂದು ಯೂಟ್ಯೂಬ್ ಚಾನಲ್ 2ನೇ ವಿಡಿಯೋಗೆ ಸ್ವಾಗತ. ಫಸ್ಟ್ನೇ ವಿಡಿಯೋ ಬಂದು ನಾನು ನಮ್ಮ ಮನೇಲಿ ಒಂದು ಚಿಕ್ಕ ಪಪ್ಪಿ ಇತ್ತು, ಅದ್ರದ್ದು ನಾನು ವಿಡಿಯೋ ಮಾಡಿದ್ದೆ. ಸೆಕೆಂಡ್ ವಿಡಿಯೋ ಬಂದು ಹಕ್ಕಿದು ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋ ಏನು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದು ನಾನು ಇನ್ಸ್ಟಾಗ್ರಾಮಲ್ಲೇ ನಿಮಗೆ ಹೇಳಿದ್ದೆ, ಅಮ್ಮ ಬಂದಿದೆ ಈ ಪಟ್ಟಾಗೆ ಅಂತ ಹೇಳ್ಬಿಟ್ಟು. ನನ್ನ ಅಣ್ಣಂದಿರ ಹತ್ರ ಎಲ್ಲ ಕೇಳಿದ್ದೆ, ಇದಕ್ಕೆ ಅಮ್ಮ ಬಂದಿದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣಂದಿರು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀರಾ. ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಸುಣ್ಣ ಹಾಕಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾನು ಬೇವಿನ ಸೊಪ್ಪು ಕೂಡ ರುಬ್ಬಿ ಹಾಕಿದ್ದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೋಡಿ ಇಲ್ಲೆಲ್ಲ ಅಮ್ಮ ಬಂದಿದ್ದು, ನೋಡಿ ಇಲ್ಲೆಲ್ಲ ಉದುರ್ತಾ ಇದೆ, ಇದು ಒಣಗಿ ಇಲ್ಲಿ ಕಾಲ ಹತ್ರ ಎಲ್ಲನೂ ಉದುರ್ತಾ ಇದೆ ಒಣಗಿಬಿಟ್ಟು. ತುಂಬ ಚೆನ್ನಾಗಿ 100% ರಿಸಲ್ಟ್ ಬಂದಿದೆ. ಆ್ಯಂಡ್ ಇನ್ನೊಂದು ಅಕ್ಕಿ ಯಾವುದಪ್ಪ ಅಂತ ಹೇಳಿದ್ರೆ ಗ್ರೀನ್ ಮೋಷನ್ ಮಾಡ್ತಿರೋ ಅಕ್ಕಿ. ಬನ್ನಿ ಆ ಅಕ್ಕಿನ ನಾನು ತೋರಿಸ್ತೀನಿ ನಿಮಗೆ. ಇದನ್ನು ನಾನು ಲವ್ ಬರ್ಡ್ಸ್ ಗೂಡಲ್ಲಿ ಹಾಕಿದ್ದೀನಿ, ಸಪ್ರೇಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆ್ಯಂಡ್ ಈ ಅಕ್ಕಿ ಬಂದು ಗ್ರೀನ್ ಮೋಷನ್ ಮಾಡ್ತಾ ಇರೋದು ಅಕ್ಕಿ ಇದು. ಇದಕ್ಕೆ ನಾನು ನಾಟಿ ಮೆಡಿಸನ್ ಹಾಕಿದ್ದೆ. ಇವಾಗ ತುಂಬ ಚೆನ್ನಾಗಿ 100% ರಿಸಲ್ಟ್ ಬಂದಿದೆ. ಚೆನ್ನಾಗೂ ಮೇವು ತಿಂತಾ ಇದೆ, ನೀರೆಲ್ಲ ಕುಡ್ದು ಚೆನ್ನಾಗೂ ಇದೆ. 100% ರಿಸಲ್ಟು. ನಾಟಿ ಮೆಡಿಸನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಇದೆ ಅದು ಅಕ್ಕಿ ಗ್ರೀನ್ ಮೋಷನ್ ಮಾಡ್ತಾ ಇರೋದು. ಇನ್ನೊಂದು ಅಕ್ಕಿ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಇದೆ ಅದು ಅಕ್ಕಿ. ಇವಾಗ ನಾನು ತೋರಿಸಲ್ಲ, 50% ರಿಸಲ್ಟ್ ಬಂದಿದೆ ಇದು. ಇನ್ನು 50% ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಕ್ಕಿನ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಬೇಸಿಗೆಗಾಲದಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಅಕ್ಕಿನ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಈ ಗೂಡು ಫುಲ್ಲು ಅಕ್ಕಿನ ಇಟ್ಕೊಂಡಿದ್ದೆ. ಇಲ್ಲಿ 3 ಜೋಡಿ, ಇಲ್ಲಿ 3 ಜೋಡಿ, ಇಲ್ಲಿ 3 ಜೋಡಿ, 3 ಅಕ್ಕಿ ಬಂದು ಮಿಸ್ಸಿಂಗ್ ಆಗಿಬಿಟ್ಟಿದೆ. 2 ಅಕ್ಕಿ ಬಂದು ಶೀಘ್ರ ಹೊಡಿತು, ಇನ್ನೊಂದು ಅಕ್ಕಿ ಬಂದು ಪಿನ್ನಿಗೆ ಹೋಗಿ ಮಿಸ್ ಆಗೋಯ್ತು. ನಾನು ಊಟ ತಿನ್ಕೊಂಬರೋಣ ಅಂತ ಒಳಗಡೆ ಹೋಗಿ ಆಚೆ ಕಡೆ ಬಂದು ನೋಡಿದಾಗ ಎಲ್ಲೋ ಮಿಸ್ಸಿಂಗ್ ಆಗಿಬಿಟ್ಟಿದೆ. ಛತ್ರಿ ಮೇಲಿದೆಯಾ ಇಲ್ಲಾಂದರೆ ಎಲ್ಲಾದರೂ ಸುತ್ತಮುತ್ತ ಇದೆಯಾ ಅಂತ ಹೇಳಿದ್ರು, ಎಲ್ಲೂ ಇಲ್ಲ, ಎಲ್ಲ ಮಿಸ್ಸಿಂಗ್ ಆಗ್ಬಿಟ್ಟಿದೆ. ಇನ್ನು ಒಂದು ಇಷ್ಟು ಅಕ್ಕಿ, ಮಿಕ್ಕಿದ ಅಕ್ಕಿ ಎಲ್ಲ ಬಂದ್ಬಿಟ್ಟು ನಾನು ಕಣ್ಣಾರೆ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಬೇಸಿಗೆಗಾಲದಲ್ಲಿ ಒಂದು ಕಣ್ಕಾಯಿಲೆ ಬಂದಿದ್ದು, ಇನ್ನೊಂದು ಸುಕ್ಕ ಹೊಡೆದಿದ್ದು, ಇನ್ನೊಂದು ಅಮ್ಮ ಬಂದಿದ್ದು, ಇನ್ನೊಂದು ಗ್ರೀನ್ ಮೋಷನ್ ಮಾಡಿದ್ದು, ಇಷ್ಟೆಲ್ಲ ನಾನು ಕಣ್ಣಾರೆ ನೋಡಿ ಇಷ್ಟು ಪ್ರಾಬ್ಲಮ್ನ ನಾನು ಫೇಸ್ ಮಾಡಿದ್ದೀನಿ. ನಾನು ಅಕ್ಕಿ ಸಾಕೋದು ತುಂಬ ಈಸಿ ಅಂದ್ಕೊಂಡಿದ್ದೆ. ನಾನು ಅಕ್ಕಿಗೆ ಶೋಕಿಗೆ ಹೆಂಗೆ ಇಳಿದಿದ್ದು ಅಂತ ಹೇಳ್ತೀನಿ ಬನ್ನಿ. ನಮ್ಮ ಅಪ್ಪ ಹತ್ರ ಡಾಗ್ಸ್ ಇದೆ, ಲವ್ ಬರ್ಡ್ಸ್ ಇದೆ, ಪಿಜನ್ ಕೂಡ ಇದೆ. ನಾನು 3ರಲ್ಲೂ ಅಕ್ಕಿನ ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ಡಾಗ್ನ ಬಂದು ಬೆಳಗ್ಗೆ ಹೊತ್ತು ದೊಡ್ಡ ದೊಡ್ಡ ನಾಯಿ ಇರುತ್ತೆ, ಅದನ್ನು ವಾಕಿಂಗ್ ಕರ್ಕೊಂಡು ಹೋಗಬೇಕು, ನಾನ್ ವೆಜ್ ಊಟ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲವ್ ಬರ್ಡ್ಸ್ನ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅದಕ್ಕೆ ಡೈಲಿ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಹಾಕಬೇಕು, ಬ್ರೀಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಕ್ಕಿನ ಚೂಸ್ ಮಾಡ್ಕೊಂಡೆ. ಯಾಕಂದರೆ ಅಕ್ಕಿ ಬಂದು ಬೆಳಗ್ಗೆ ಹೊತ್ತು ನೀರು ತೋರಿಸ್ಬಿಟ್ಟು ಮೇವು ಹಾಕ್ಬಿಟ್ಟು ಮಧ್ಯಾಹ್ನ ಹೊತ್ತು ಬಂದು ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲ ಬಂದು ನೀರು ತೋರಿಸ್ಬಿಟ್ಟು ಮೇವು ಹಾಕ್ಬಿಟ್ರೆ ಅಷ್ಟೇ ಆಗೋಯ್ತು ಅಂದ್ಕೊಂಡಿದ್ದೆ. ನಾನು ದಾವಡಿ ಕಾಲಿಟ್ಮೇಲೆ ಆವಾಗೇ ಗೊತ್ತಾಯಿತು ನನಗೆ ಅಕ್ಕಿ ಸಾಕೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸಾಂಪಲ್ಲಿ ಒಂದು ಅಕ್ಕಿನ ಬಂದ್ಬಿಟ್ಟು ನಾನು ಒಂದು ಜೊತೆ ಇಟ್ಕೊಂಡಿರ್ತೀನಿ. ಆ ಜೊತೆನ ಬಂದು ನಾನು ಪಟ್ಟ ಮಾಡಿಸಿ ಅದಕ್ಕೆ ಚೆನ್ನಾಗಿ ಮೇವು ಹಾಕಿ ನೀರು ಕುಡಿಸಿ ಯಾವಾಗ ಒಂದು ಪಟ್ಟ ತೆಗ್ದು ಅದನ್ನು ನಾವು ಆಡಿಸಿ ಆಮೇಲೆ ನಮಗೆ ಸಮಾಧಾನ ಆಗುತ್ತೋ ಆವಾಗೇ ನಾವು ಶೋಕ್ದಾರ ಅನ್ನೋದು ತುಂಬ ಅಂದರೆ ಈಸಿ ಅಂತ ಅನ್ಕೊಳ್ಬೇಡಿ ಯಾರು, ಅದು ತುಂಬ ಕಷ್ಟ. ಇವಾಗ ಈ ಒಂದು ಅಕ್ಕಿ ಬಂದ್ಬಿಟ್ಟು ಚೆನ್ನಾಗಿರುತ್ತೆ, ಮುಖದಲ್ಲಿ ಒಂದು ಶೈನಿಂಗ್ ಇರುತ್ತೆ. ನಾವು ಮೇವೆಲ್ಲ ಹಾಕಿ ನೀರೆಲ್ಲ ಕುಡಿಸಿರ್ತೀವಿ, ನಾಳೆ ಬಂದು ನೋಡಿದ್ರೆ ಅದು ಡೆಲ್ ಆಗಿಬಿಟ್ಟಿರುತ್ತೆ, ಇಲ್ಲಾಂದರೆ ಏನಾದರೂ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಗ್ರೀನ್ ಮೋಷನ್ ಮಾಡ್ತಾ ಇರುತ್ತಾ, ನಾವು ಗ್ರೀನ್ ಮೋಷನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಬಂದು ಮೆಡಿಸನ್ ತರ್ತೀರಾ. ಮೆಡಿಸನ್ ಹಾಕಾಗ ಒಂದು ಕಣ್ಕಾಯಿಲೆ ಬಂದ್ಬಿಡುತ್ತೆ. ಅದನ್ನ ಕಣ್ಕಾಯಿಲೆ ಬಂದಿದೆ ಅಂತ ಅದಕ್ಕೆ ಮೆಡಿಸನ್ ತಂದು ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಒಂದೇನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಈ ಥರ ಒಂದು ಕಷ್ಟ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಥರ ಆಗಿದೆ. ನಾನು ಅಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಇಷ್ಟನ್ನ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಐ ಲವ್ ಯು ಆಲ್.